ಮೀಡಿಯಾದಲ್ಲಿ ಅದು ಇದು ಬೇಡದೆಲ್ಲ ಬರುತ್ತೆ. ಸೋಷಿಯಲ್ ಮೀಡಿಯಾದನ್ನ ನೀವು ಯಾರೂ ದಯಮಾಡಿ ನಂಬೇಡಿ. ಯಾಕೆಂದರೆ ಪ್ರತ್ಯಕ್ಷ ನಾವು ಇವ್ರ ಜೊತೆ ಇದ್ದೀವಿ. ಇವತ್ತು ಅವ್ರೇನು ಕಾರ್ಯಾಚರಣೆ ಮಾಡ್ತಾರೆ, ಯಾವ ಥರ ಭಾವತರಿಗೆಲ್ಲ ಸಪೋರ್ಟ್ ಮಾಡ್ತಾರೆ, ಆ ಧೈರ್ಯ ನಿಜವಾಗ್ಲೂ ಡಿಪಾರ್ಟ್ಮೆಂಟಲ್ಲಿ ಏನೋ ಹೆಚ್ಚು ಕಮ್ಮಿ ಆದರೆ ಅವ್ರಿಗೆ ಲಕ್ಷಾಂತರ ರೂಪಾಯಿ ದುಡ್ಡು ಬರುತ್ತೆ. ವಿಕ್ರಮಣ್ಣಗೆ ಏನೋ ಹೆಚ್ಚು ಕಮ್ಮಿ ಆದರೆ ದುಡ್ಡು ಬರುತ್ತೆ ನಿಜವಾಗ್ಲೂ. ಅವ್ರು ಅದನ್ನೇನು ಹಿಂದೆ ಮುಂದೆ ನೋಡೋಲ್ಲ. ನಾನು ನಾವು ಪ್ರಾಣಿಗಳ ಜೊತೆ ಇದ್ದೀನಿ, ಯಾವುದೋ ಥರ ನಮ್ಮ ಪ್ರಾಣಿಗಳು ಹೆಂಗೆ ನಡ್ಕೊಂಡು ಹೋಗ್ತೋ ಆ ಥರ ಮಾಡ್ತೀನಿ ಅಂತ ಆ ಮಾತ್ರೆಯ ಮತ್ತು ಅದ್ರ ಸಿಬ್ಬಂದಿ ಯಾವ ಥರ ಕೆಲಸ ಮಾಡ್ತಾರೆ ಅದೇ ಥರ ಆನೆ ಪಕ್ಕಕ್ಕೆ ಹೋಗಿ ಕೆಲಸ ಮಾಡ್ತಾರೆ. ನಿಜವಾಗ್ಲೂ ನಮಗಂತೂ ಭಯ ಆಗುತ್ತೆ. ನಾವು ದೂರದಿಂದ ನೋಡಿರೋದು. ಇವರು ಅಷ್ಟು ಹತ್ರಕ್ಕೆ ಹೋಗ್ತಾರೆ. ದಯವಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಬರೋಂಥದ್ದನ್ನ ಯಾರೂ ನಂಬೇಡಿ. ಇದು ಪ್ರತ್ಯಕ್ಷ ಇವತ್ತು ನೋಡಿರೋದು. ಈ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಎಷ್ಟು ಕೆಲಸ ಮಾಡ್ತಾರೆ ಅದೇ ಥರ ಕೆಲಸ ನಮ್ಮ ವಿಕ್ರಮಣ್ಣ ಮಾಡ್ತಾರೆ. ನಾವು ಪ್ರತ್ಯಕ್ಷ ನೋಡಿದ್ವಿ. ಏನಾಯ್ತು ಸರ್ 3 ದಿವಸದಿಂದ ಎಷ್ಟು ಕಷ್ಟಪಟ್ಟಿರೋ ಟೀಮು, ಅರಣ್ಯ ಸಿಬ್ಬಂದಿ, ಆನೆ ಮಾವುತರು, ಕಾವಡಿ ಎಲ್ಲ ಅದ್ರ ಬಗ್ಗೆ ಸರಿ ಹಂಗೆ. ನಾವು 3 ದಿವಸದಿಂದ ನಿರಂತರವಾಗಿ ನಮ್ಮ ಮಾವುತರು, ಕಾವಾಡಿಗಳು, ಆಮೇಲೆ ETF ಹುಡುಗರು ಮತ್ತು ಅರಣ್ಯ ಇಲಾಖೆಯರು, ನಾವು ಲೋಕಲ್ಗಳು ಎಲ್ಲ ನಿರಂತರವಾಗಿ 3 ದಿವಸದಿಂದ ಈ ಆನೆ ಬೆನ್ನು ಬಿದ್ದಿದ್ದು. ಅದರಲ್ಲೂ ನಮ್ಮ ಮಾವುತರು ಮತ್ತು ಕಾವಾಡಿ ಹುಡುಗರುಗಳು ಸುಮಾರು ಸತಿ ಆನೆ ಹತ್ರಕ್ಕೆ ಹೋಗಿ ಆನೆ ಅಟ್ಟಿಸ್ಕೆ ಬಂತು. ತುಂಬ ಕಷ್ಟಪಟ್ಟರು. ಮೊನ್ನೆನೂ ಆನೆ ಎಲ್ಲೂ ನಿಲ್ತಿರಲಿಲ್ಲ. ಇದು ಹೇಗೆ ಅಂದರೆ ಒಂಥರ ಮನುಷ್ಯರ ಥರ ತಪ್ಪಿಸ್ಕೊಂಡು ಹೋಗ್ತಾ ಇರ್ತಿತ್ತು. ಜೊತೆಗೆ ಒಂದು ಕಡೆ ಭೀಮ, ಈ ಆನೆ ಮೇಲೆ ಭೀಮನ ಒಂದು ಅಭಯ ಆಗ್ತಾ ಇತ್ತು. ಆಮೇಲೆ ನೆನ್ನೆನೂ ಹಾಗೆ ಆಯಿತು. ನೆನ್ನೆನೂ ಈ ಆನೆ ತಪ್ಪಿಸ್ಕೋಯ್ತು. ಅಷ್ಟೊತ್ತಿಗೆ ಭೀಮಿಗೆ ಭೀಮ 5 ಕಿಲೋಮೀಟ್ರ್ ದೂರದಲ್ಲಿದ್ದ ಭೀಮಿಗೆ ನಮ್ಮ ಸಾಕಾನೆದು ಸ್ಮೆಲ್ ಹೊಡೆದಾಗ ಸಾಯಂಕಾಲದೊತ್ತಿಗೆ ಭೀಮ ಅಟ್ಯಾಕ್ ಮಾಡೋಕ್ಕೆ ಬಂದ. ಅಲ್ಲಿಂದ ಮತ್ತೆ ತಪ್ಪಿಸ್ಕೊಂಡು ಎಲ್ಲ ನಮ್ಮ ಆನೆಗಳನ್ನೆಲ್ಲ ಕರ್ಕೊಂಡು ನಾವು ಎಲ್ಲ ತಪ್ಪಿಸ್ಕೊಂಡು ಹೋದು. ಆಮೇಲೆ ಇವತ್ತು ಬೆಳಿಗ್ಗೆನೂ ಭೀಮನ ಹತ್ರನೇ ಭೀಮನ ಜೊತೆಗೆ ಭೀಮನ ಸಹಚರರು, ಭೀಮನ ಪ್ರೇಯಸಿಯರು, ಮಕ್ಕಳು, ಮೊಮ್ಮಕ್ಕಳು ಎಲ್ಲ ಸೇರಿ ಒಂದು 20 ಆನೆಗಳಿದ್ದು. ಅದು ಭೈರದೇವರ ಬೆಟ್ಟ ಅಂತ ಒಂದು ಬೆಟ್ಟ ಇದೆ, ಅಲ್ಲಿದ್ದು. ಅಲ್ಲಿ ಹೋದಾಗ ಭೀಮ ಬಿಡಲಿಲ್ಲ. ಭೀಮ ರೌಂಡ್ ಸುತ್ತ ಹೊಡಿತಾ ಇದ್ದ, ಇಡೀ ಗುಂಪನ್ನೇ ಕಾಯ್ತಾ ಇದ್ದ. ಲಾಸ್ಟಿಗೆ ನಮ್ಮ ಅರಣ್ಯ ಇಲಾಖೆಯರು ಮತ್ತು ಅದರಲ್ಲೂ ನಮ್ಮ ಮಾವುತರು ಮತ್ತು ಕಾವಡಿಗಳು ಎಲ್ಲ ಸೇರಿ ಒಂದು ಪ್ಲ್ಯಾನ್ ಹಾಕಿರು. ಭೀಮಿಗೆ ಒಂದು ಝೈಲಾಜಿನ್ ಅಂತ ಒಂದು ಡಾಟ್ ಮಾಡಿ ಭೀಮನ ಒಂದು ಕಡೆ ಮುಂಕಾಗಿ ನಿಲ್ಲಾಗಿ ಮಾಡಿ ಆಮೇಲೆ ಕಾರ್ಯಾಚರಣೆ ಮಾಡೋಣ ಅಂತ ಮಾಡಿರು. ಅದು ಆ ಕಾರ್ಯ ಸುಮಾರು ಭೀಮನ ಮೇಲೆ ಒಂದು 11:30 ಹೊತ್ತಿಗೆ ಡಾಟ್ ಮಾಡಲಾಯಿತು. ಭೀಮ ಅಲ್ಲೊಂದು ಕಡೆ ಬಿದ್ದೋದ. ಭೀಮಿಗೆ ಮತ್ತೆ ಒಂದು ಸ್ವಲ್ಪ ನೀರೆಲ್ಲ ಹಾಕಿ ಭೀಮಿಗೆ ರಿವರ್ಸಿನ್ ಇಂಜೆಕ್ಷನ್ ಕೊಟ್ಟು ಆಮೇಲೆ ಭೀಮ ಎದ್ದು ನಿಂತ. ಅಷ್ಟೊತ್ತಿಗೆ ಮತ್ತೊಂದು ಪೆನ್ಸಿಲ್ ಅಂತ ಆನೆ, ಇನ್ನೊಂದು ಚಿಕ್ಕ ಆನೆ, ಮತ್ತು ಇದೇ ವಿಕ್ರಾಂತ್ ಆನೆ ಮತ್ತೆ ಬಂದು ಭೀಮನ ಜೊತೆ ಸೇರ್ಕೊಂಡು. ಆದರೆ ಭೀಮಿಗೆ ನಡೆದಾಡೋಕೆ ಆಗ್ತಾ ಇರಲಿಲ್ಲ. ಭೀಮ ಇನ್ನೂ ಮಂಕಲ್ಲೇ ಇದ್ದ. ಆಮೇಲೆ ವಿಕ್ರಾಂತ್ ಮತ್ತು ಈ 3 ಆನೆಗಳನ್ನು ಬೆನ್ನಟ್ಟಿ ನಮ್ಮ ಕಾವಡಿಗಳು, ಮಾವುತರುಗಳು ಮತ್ತು ಅರಣ್ಯ ಇಲಾಖೆಯರು, ಲಾಸ್ಟಿಗೆ ರಮೇಶ್ ಡಾಕ್ಟ್ರು ಹೋಗಿ ಡಾಟ್ ಮಾಡಿರು. ಏಕಲವ್ಯ ಆನೆ ಮೇಲೆ ಹೋಗಿದ್ದರು. ಆಮೇಲೆ ಈ ಆನೆ ತುಂಬ ಸೊಕ್ಕಿತ್ತು, ಜೊತೆಗೆ ದಷ್ಟಪುಷ್ಟವಾಗಿರೋದ್ರಿಂದ ಸುಮಾರು ಒಂದು 3 ಕಿಲೋಮೀಟರ್ ಓಡಿ ಬಂದು ಬೇಲೂರು ಗಡಿಯಿಂದ ದಾಟಿ ಸಕಲೇಶ್ಪುರ ಭಾಗದಲ್ಲಿ ಒಂದು ಕಾಫಿ ತೋಟದಲ್ಲಿ ಬಿದ್ದೋಯ್ತು. ಈ ಆನೆ ಇತ್ತೀಚೆಗೆ ಭಾರಿ ಶೋ ಮಾಡೋಕ್ಕೆ ಶುರು ಮಾಡಿತ್ತು. ರೋಡಲ್ಲಿ ಬರೋದು, ವೆಹಿಕಲ್ಗಳನ್ನ ಅಟ್ಟಾಡ್ಸೋದು ಎಲ್ಲ ಮಾಡ್ತಿತ್ತು. ಆದರೆ ಈ ಆನೆ ಇದುವರೆಗೂ ಯಾರ ಮೇಲೂ ಅಟ್ಯಾಕ್ ಮಾಡಿಲ್ಲ. ಈಗ ಏನಾಗಿದೆ ಅಂದರೆ ತೋಟದಲ್ಲಿ ಸೋಲಾರ್ ಫೆನ್ಸಿಂಗ್ ಆಗಿರೋದ್ರಿಂದ ದೊಡ್ಡ ಆನೆಗಳು ತೋಟದೊಳಗೆ ತಿರುಗಾಡೋಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಅವ್ರು ರಸ್ತೆಗಳಲ್ಲಿ ತಿರುಗ್ತಾಯಿದೆ. ಅಂತೂ ಸಾಯಂಕಾಲ ಒಂದು 3:30-4 ಗಂಟೆಗೆ ಆನೆ ಬಿದ್ದೋಯ್ತು. ಈ ಆನೆ ಹಿಡಿಯೋಕ್ಕೆ ನಮ್ಮ ಅರಣ್ಯ ಇಲಾಖೆಯರು
ಮತ್ತು ನಮ್ಮ ಏನು ಮಾವುತರು ಕಾವಾಡಿಗಳಿಂದ ಅವರ ಸಾಹಸದಿಂದ ಇದನ್ನ ಹಿಡಿಯೋಕ್ಕಾಯಿತು. ಈಗ ಇದನ್ನ ಈ ಆನೆನ ಸಕ್ಕರೆ ಬೈಲಿಗೆ ಕಳಿಸ್ತಾ ಇದ್ದಾರೆ. ಸುಮಾರು 30ರಿಂದ 35 ವರ್ಷದ ಆನೆ. ಭೀಮನ್ ಬಿಟ್ಟರೆ ಇದೇ ಈ ಭಾಗದ ಲೀಡರ್ ಆಗಿತ್ತು. ಅಂತೂ ಕೊನೆಗೂ ಒಂದು ಒಳ್ಳೆ ಸಲಗ ಹಿಡಿದ್ರು. ಆದರೂ ಇಂತಿಂಥ ದೊಡ್ಡ ದೊಡ್ಡ ಸಲಗಗಳನ್ನು ಹಿಡಿದ್ರೆ ನಾಳೆ ಸಂತಾನ ಅಭಿವೃದ್ಧಿಗೆ ಒಳ್ಳೆ ಸಲಗಗಳೇ ಇಲ್ದಂಗೆ ಆಗ್ತದೆ ಕಾಡುಗಳಲ್ಲಿ. ಇನ್ನು ಈ ಸಲಗಗಳನ್ನೆಲ್ಲ ಹಿಡಿಯೋದು ನಿಲ್ಲಿಸ್ಬೇಕು. ಆದಷ್ಟು ಈ 20 ವರ್ಷದ ಒಳಗಿನ ಆನೆಗಳನ್ನು ಹಿಡಿದ್ರೆ ಮುಂದೆ ಭವಿಷ್ಯದ ಆನೆಗಳಾಗ್ತವೆ. ಇವೆಲ್ಲ 35-40 ವರ್ಷದ ಆನೆಗಳನ್ನು ಹಿಡಿದು ಇನ್ನೇನು ಒಂದು 20 ವರ್ಷಕ್ಕೆ 25 ವರ್ಷಕ್ಕೆ ಇವು ರಿಟೈರ್ಡ್ ಆಗ್ತವೆ. ಹಾಗಾಗಿ ಆದಷ್ಟು 18-20 ವರ್ಷ ಆನೆಗಳನ್ನು ಹಿಡಿದು ಅವುಗಳಿಗೆ ಸರಿಯಾದ ಸರಿಯಾದ ತರಬೇತಿ ಕೊಟ್ಟರೆ ಅವು ಮುಂದೊಂದು ಹೇಗೆ ಈಗ ಅಭಿಮನ್ಯು ಥರ ಆನೆಗಳಾಗ್ತವೆ. ಆನೆ ಹಿಡಿದಿದ್ದು ನಮ್ಮ ಮಾವುತರು ಮತ್ತು ಅರಣ್ಯ ಇಲಾಖೆಯರು ಅಂತ ಹೇಳ್ತೀನಿ. ಈ ಒಂದು ಟೀಮಲ್ಲಿ ಎಷ್ಟು ಜನ ಸಿಬ್ಬಂದಿ ವರ್ಗದವರು ಕೆಲಸ ಮಾಡಿದರು? ETF, RRT, ಆಮೇಲೆ ಫಾರೆಸ್ಟ್ ಇಲಾಖೆಯರು ಎಲ್ಲ ಸೇರಿ ಒಂದು 100ರಿಂದ 125 ಜನ ಇದ್ದರು. ವಿಕ್ರಾಂತ್ ಏನು ಒಟ್ಟೊಟ್ಟಿಗೆ ಏನು ಅಣ್ಣ ತಮ್ಮಂದ್ರೆ ಹಿಂಗೆ ಸೇಮ್ ಟು ಸೇಮ್ ಇದೆಯಲ್ಲ? ಕರಡಿ, ವಿಕ್ರಾಂತ್, ಆಮೇಲೆ ಮೌಂಟೇನ್, ಈ ಆನೆಗಳೆಲ್ಲ ನೀವು ನೋಡ್ಬೋದು. ಈ ಆನೆಗಳಿಗೆ 30-35 ವರ್ಷ 40 ವರ್ಷ ಆದರೂ ಇವುಗಳು ಕೋರೆಗಳು ಉದ್ದ ಬೆಳೆದಿಲ್ಲ. ಇದೊಂದು ಬ್ರೀಡ್ ಆನೆ. ಇದು ಹೇಗೆ ಮನುಷ್ಯರಲ್ಲೂ ಹೇಗೆ ಇರ್ತಾರೆ, ಆಫ್ರಿಕನ್ಸ್ ಬೇರೆ, ಏಷ್ಯನ್ಸ್ ಬೇರೆ, ಯುರೋಪಿಯನ್ರು ಬೇರೆ, ಅದೇ ರೀತಿ ದನಗಳಲ್ಲೂ ಹೇಗೆ ಬೇರೆ ಬೇರೆ ಜಾತಿ ದನಗಳಿದೆ, ಅದೇ ರೀತಿ ಆನೆಗಳಲ್ಲೂ ಉಂಟು. ಈ ಆನೆಗಳಿಗೆ ಕೋರೆಗಳು ಉದ್ದ ಬರಲ್ಲ. ಆದರೆ ಅದೇ ಈಗ 4 ದಿವಸದ ಹಿಂದೆ ನಾವು ಹಿಡಿದ ಆನೆ 13-14 ವರ್ಷದ ಆನೆ ಆದರೂ ಅದ್ರ ಕೋರೆ ಉದ್ದ ಇತ್ತು. ಅವೆಲ್ಲ ಹೆರಿಡಿಟಿ ಮೇಲೆ ಬರುತ್ತೆ, ಇಲ್ಲ ಕೆಲವು ಅವುಗಳ ಬ್ರೀಡು ಇಲ್ಲ ಜಾತಿ ಮೇಲೆ ಬರುತ್ತೆ. ಹೇಗೆ ನಮ್ಮಲ್ಲಿ ಹಳ್ಳಿಕಾರ್ ತಳಿ ಅಂತ ಇರುತ್ತೆ, ಆಮೇಲೆ ನಮ್ಮಲ್ಲಿ ಮಲೆನಾಡು ಗಿಡ್ಡ ಅಂತ ಈಗ ದನಗಳಿರ್ತವೆ. ಆನೆಗಳಲ್ಲೂ ಅದೇ ರೀತಿ ಒಂದೊಂದು ಬ್ರೀಡ್ ಇರುತ್ತೆ. ಇದು ಒಂದು ಬ್ರೀಡ್. ಇವು ಭತ್ತ ಮತ್ತು ಜೋಳ ಎಲ್ಲ ಕಬ್ಬು ತಿಂದು ಕೊಬ್ಬಿ ಹೋಗಿರ್ತವೆ. ನೀವು ಆನೆಗಳನ್ನ ನೋಡ್ಬೋದು. ನಮ್ಮ ಆನೆಗಳು ಎಷ್ಟು ದಷ್ಟಪುಷ್ಟವಾಗಿ ತಾಕತ್ತಿನ ಆನೆಗಳು. ಅಂಥವನ್ನು ಹಿಡಿಯೋಕ್ಕೆ ನಮ್ಮ ನುರಿತ ಮತ್ತು ಧೈರ್ಯಗಾರ ಮತ್ತು ಒಳ್ಳೆ ತಾಕತ್ತು ಇರೋ ಮಾತುಗಳಿಂದ ಮಾತ್ರ ಸಾಧ್ಯ. ಮತ್ತು ಕಾವಾಡಿಗಳಿಂದ ಅವರು ಸಾಹಸದಿಂದಲೇ ಇದಾಗಿರೋದು. ಯಾಕೆಂದರೆ ನಾನು ನೋಡ್ತಾ ಇದ್ದೆ, ಅವರು ಕಾಡೊಳಗೆ ಹೋದಾಗ ಆನೆ ಅಟ್ಟಿಸ್ಕೆ ಬರೋದು, ಮತ್ತೆ ಆನೆ ಹತ್ರಕ್ಕೆ ಹೋಗೋದು. 3 ದಿವಸದಿಂದ ಇದು ನಡೀತಾ ಇತ್ತು. ಅಂತೂ ಸಕ್ಸಸ್ ಆಯಿತು. ಇವತ್ತಿನ ಸಕ್ಸಸ್ ಎಲ್ಲ ಮಾವುತರು, ಕಾವಾಡಿಗಳು ಮತ್ತು ನಮ್ಮ ETF ಹುಡುಗರುಗಳಿಗೆ ಸಲ್ಲುತ್ತದೆ. ಲಾಸ್ಟು ಈಗ ವೈಲ್ಡ್ ವಿಮಾ ಹೆಂಗೆ ಅಣ್ಣ? ಭೀಮ ತುಂಬ ಸುಸ್ತಾಗಿದ್ದಾನೆ. ಭೀಮ್ಗೆ ಡಾಟ್ ಆದಮೇಲೆ ಭೀಮ್ಗೆ ಒಂದು 50 ಅಡಿ 100 ಅಡಿ ನಡೆಯೋಕ್ಕಾಗ್ತಾಯಿಲ್ಲ. ಮತ್ತೊಂದು ಅಲ್ಲಿಂದ ಮೇಲಿಂದ ತುಂಬ ದೂರದಿಂದ ಭೀಮ ಓಡಿ ಬಂದ. ತುಂಬ ಸುಸ್ತಾಗಿದ್ದಾನೆ. ಆದರೆ ಈ ಹಿಂದೆ ನಾವು 1-2 ವರ್ಷದ ಹಿಂದೆ 2 ಇದು ಡಾಟ್ ಮಾಡಿದಾಗಲೂ ಭೀಮ್ ಇದೇ ಥರ ಆಗಿ ಮತ್ತೆ ಚೇತರಿಸ್ಕೊಂಡ. ನಾನು ಆ ದೇವ್ರನ್ನ ಕೇಳ್ಕೊಂಡಿದ್ದೀನಿ, ನಮ್ಮ ಭೀಮ, ನನ್ನ ಭೀಮ, ನಮ್ಮೆಲ್ಲರ ಭೀಮ ಚೇತರಿಸ್ಕೊಂಡ್ಲಿ, ಅವನು ಮತ್ತೆ ಮೊದಲಿನಂಗೆ ಆಗಲಿ ಅಂತ ದೇವ್ರ ಹತ್ರ ಕೇಳ್ಕೊಳ್ತೀನಿ. ನೀವು ಭೀಮ ಅಂದರೆ ತುಂಬಾ ಇಷ್ಟಪಡ್ತೀರಾ? ಅದು ಯಾವಾಗಲೂ ಖುಷಿಯಾಗಿರ್ಬೇಕು ನೀವು ಬಯಸ್ತೀರಾ? ಹೌದು. ನೀವು ಯಾವಾಗಿಂದ ಭೀಮನ್ ನೋಡ್ತಾ ಬಂದಿದ್ದೀರಾ? ಸುಮಾರು 7-8 ವರ್ಷದಿಂದ ನಾನು ಭೀಮನಿಂದ ಬಿದ್ದೀನಿ. ಭೀಮನಿಂದಲೇ ನಾನು ಆದರೂ ನಾನು 25 ವರ್ಷದಿಂದ ಆನೆ ಬಾಲ ಹಿಂದೆ ಬಿದ್ದಿದ್ದೀನಿ. ಆದರೆ ಭೀಮ ನಮ್ಮ ಸಕಲೇಶ್ಪುರ ಆಗಲಿ, ಹಾಸನ ಆಗಲಿ, ಅಲ್ಲಿಗೆ ಭೀಮ ಒಬ್ಬ ಹೀರೋ. ಭೀಮ ಬೇಕು, ಭೀಮ ಇರಬೇಕು. ಭೀಮ ಯಾರಿಗೇನು ಮಾಡಲ್ಲ. ಹಾಗಾಗಿ ನಾನು ಭೀಮನ ಅಭಿಮಾನಿ. ನನ್ನಂತರ ಒಂದು 20-25 ಸಾವಿರ ಜನ ಭೀಮನ ಅಭಿಮಾನಿಗಳಿದ್ದಾರೆ. ಸರ್, ಇದು ಮಾವುತ ಕಾವಡಿಗಳು ಎಷ್ಟು ಎಫರ್ಟ್ ಹಾಕಿದ್ದಾರೆ ಈ ಆಪರೇಷನ್ ಅಲ್ಲಿ, ಅವ್ರಿಗೆ ಯಾವ ರೀತಿ ಕಂಗ್ರಾಟ್ಸ್ ಹೇಳ್ತೀರಾ ಸರ್ ನೀವು?
ನೋಡಿ, ಸುಮಾರು 25 ವರ್ಷದಿಂದ ನಾನು ಆನೆ ಬಾಲ ಹಿಡಿದು ಹೊರಟಿದ್ದೀನಿ. ಕೂಸಪ್ಪ ಇರ್ಬೋದು, ಅದಕ್ಕಿಂತ ಹಿಂದೆ ನಮ್ಮ ಗಜೇಂದ್ರ ಗಣಪತಿ ಇರ್ಬೋದು, ಅವರೆಲ್ಲ ನಮ್ಮ ಕುಟುಂಬ ಇದ್ದಂಗೆ. ನಾನು ಅವ್ರುಗಳಿಂದಲೇ ನಾನು ಈಗ ಒಂದು ಸ್ವಲ್ಪ ಧೈರ್ಯ, ಸಾಹಸ, ಆನೆಗಳ ಬಾಲದ ಹತ್ರ ಹೋಗೋಕ್ಕೆ ಎಲ್ಲ ಅವ್ರನ್ನೆಲ್ಲ ನಾನು ನೋಡಿ ಹೋಗೋಕ್ಕೆ ಶುರು ಮಾಡಿದ್ದು. ಹಾಗಾಗಿ ತುಂಬ ಗೌರವ ಇದೆ ನಮಗೆ. ನಾವೇನು ಈಗ 3 ದಿವಸದಿಂದ ಕಷ್ಟಪಟ್ಟಿದೆ. ಅದರಲ್ಲಿ ಅವರ ಸಾಹಸ, ಅವರ ಧೈರ್ಯ, ಆ ಮಾವತರಗಳಿಂದಲೇ ಇದು ಸಕ್ಸಸ್ ಆಗಿದ್ದು. ಅದರಲ್ಲಿ ಒಂದು 40% ನಮ್ಮ ETF ಹುಡುಗರಿದ್ದಾರೆ. ಈ ಹಿಂದೆ ನಾನು ತುಂಬ ಮಾವತರುಗಳಿಗೆ ಅದಕ್ಕಿಂತ ಹಿಂದೆ ನನ್ನ ಕೈಯಲ್ಲಾಗಿ ಸಹಾಯ ಮಾಡಿದ್ದೀನಿ. ನಾನು ಅವ್ರನ್ನ ವಿಶೇಷವಾಗಿ ಮಾತಾಡಿಸ್ತಾ ಇರ್ತೀನಿ. ಅವರು ನಮ್ಮ ಬಂಧುಗಳಿದ್ದಂಗೆ. ಅವ್ರುಗಳನ್ನ ಬಿಟ್ಟರೆ ಈ ಆನೆ ಹಿಡಿಯೋದು ಇಲ್ಲ, ದಸರಾ ಮೆರವಣಿಗೆನೂ ಇಲ್ಲ. ಹಾಗಾಗಿ ಅವರು ಧೈರ್ಯಶಾಲಿಗಳು, ಜೊತೆಗೆ ಕಾಡಿನ ಮಕ್ಕಳು ಅವರು. ಅವ್ರ ಬಗ್ಗೆ ನನಗೆ ಒಳ್ಳೆಯ ಅಭಿಪ್ರಾಯ ಇದೆ. ಅವರಿಂದಲೇ ಇದು ಸಕ್ಸಸ್ ಆಗಿದ್ದು. ಅವರ ಧೈರ್ಯ ಸಾಹಸದ ಮುಂದೆ ನಮ್ಮೆಲ್ಲರಿಗೂ ಆಗಲ್ಲ. ಹಾಗಾಗಿ ನಾನು ಅವರಿಗೊಂದು ದೊಡ್ಡ ನಮಸ್ಕಾರ ಹೇಳ್ತಿದ್ದೀನಿ. ಅವರಿಗೆ ಕಂಗ್ರ್ಯಾಚುಲೇಷನ್ ಫಾರ್ ಯುವರ್ ಗ್ರೇಟ್ ಸಕ್ಸಸ್ ಅಂತ ಹೇಳ್ತಾ ಇದ್ದೀನಿ. ಓಕೆ ಸರ್, ಥ್ಯಾಂಕ್ ಯು.